ತರಬೇತಿ ಕಾರ್ಯಕ್ರಮಗಳಲ್ಲಿ ಹಾಸ್ಯ ಮತ್ತು ಗೀತೆಗಳ ಪಾತ್ರ ಇದ್ರ ಬಗ್ಗೆ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಶ್ರೀಯುತ ವಿ ಅಶ್ವತ್ಥರಾಮಯ್ಯ ಅವರು ಬರ್ತಾ ಇದ್ದಾರೆ. ಲೇಖಕರು, ಮಾನವ ಸಂಪನ್ಮೂಲ ತರಬೇತುದಾರರು ಹಾಗೂ ಸ್ಥಾಪಕರು, ಯೂನಿಕ್ ಕನ್ಸಲ್ಟೆಂಟ್. ಜೋರಾದ ಚಪ್ಪಾಳಿಗಳ ಮೂಲಕ ಶ್ರೀಯುತ ವಿ ಅಶ್ವತ್ಥರಾಮಯ್ಯ ಅವರನ್ನ ಬರ್ಮಾಡ್ಕೊಳ್ಳೋಣ ವೇದಿಕೆ ಮೇಲೆ. ತರಬೇತಿ ಕಾರ್ಯಕ್ರಮಗಳಲ್ಲಿ ಹಾಸ್ಯ ಮತ್ತು ಗೀತೆಗಳ ಪಾತ್ರ ಪ್ರತಿಯೊಬ್ಬರಿಗೂ ಕೂಡ ಆಸಕ್ತಿಯನ್ನು ಕೆರಳಿಸುವಂತಹ ಒಂದು ವಿಚಾರ ಇದು. ಈ ವಿಚಾರದ ಬಗ್ಗೆ ಈಗ ಶ್ರೀಯುತ ಅಶ್ವತ್ಥರಾಮಯ್ಯ ಅವರು ನಮಗೆ ತಿಳಿಸ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಇಂಥ ಕಾರ್ಯಕ್ರಮಗಳಲ್ಲಿ ಮೊದಲು ಮಾಡುವ ಭಾಷಣಕಾರರ ಭಾಷಣವನ್ನು ಕೇಳುಗರು ವಿಷಯದ ಮೇಲೆ ಆಸಕ್ತಿಯಿಂದ ಅಥವಾ ಆ ಕೇಳುಗರ ಮೇಲೆ ಒಂದು ಗೌರವದಿಂದ ಕೇಳ್ತಾರೆ. ಆದರೆ ಊಟಕ್ಕೆ ಮೊದಲು ಒಂದು 10 ನಿಮಿಷ ಕೊಡ್ತಾರಲ್ಲ, ಅವರು ಮಾತಾಡೋದನ್ನು ಕೇಳುಗರ ಮೇಲೆ ಕರುಣೆಯಿಂದ ಕೇಳ್ತಾರೆ, ಏನೋ ಒಂದು 4 ಮಾತಾಡಲಿ ಅಂತ. ಸೊ ಆ ಥರ ಆಗಬಾರ್ದು. ಅಂದರೆ ಕಾರ್ಯಕ್ರಮವನ್ನು ಆದಷ್ಟು ಅರ್ಥಗರ್ಭಿತವಾಗಿ, ವಿಚಾರ ಪ್ರಚೋದಕವಾಗಿ, ಜನರಂಜನೀಯವಾಗಿ ಮತ್ತು ಮನರಂಜನೀಯವಾಗಿ ಮಾಡುವ ಅವಶ್ಯಕತೆ ಇದೆ. ಐ ವಿಲ್ ಟೇಕ್ ಓನ್ಲಿ ಅಬೌಟ್ 10-12 ಮಿನಿಟ್ಸ್. ಬೇಸಿಕಲಿ ನಾನು ಒಂದು 30 ವರ್ಷಗಳ ಹಿಂದೆ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅನೇಕ ಜನರು ಒಳ್ಳೊಳ್ಳೆ ಟ್ರೈನರ್ಸು, ದೇ ಆರ್ ಆಲ್ ಗ್ರೇಟ್ ಟ್ರೈನರ್ಸ್. ಪ್ರಧಾನವಾಗಿ ಅದನ್ನು ಲೆಫ್ಟ್ ಪಾರ್ಟ್ ಆಫ್ ದಿ ಬ್ರೈನ್ ಟ್ರೈನಿಂಗ್ ಅಂತ ಕರಿತೀನಿ. ಅಂದರೆ ಏನಾದರೂ ಟ್ರೈನಿಂಗ್ ಬಂದರೆ ಒಂದು ಕಮ್ಯುನಿಕೇಷನ್ ತೊಗೊಂಡ್ರೆ ಡೆಫಿನಿಷನ್ ಆಫ್ ಕಮ್ಯುನಿಕೇಷನ್ ಹೇಳೋದು, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್, ಈ ಥರ ಹೇಳ್ತಾಯಿತ್ತು. ಪ್ಲಸ್ ಕಾರ್ಯಕ್ರಮಗಳು ಭಾಳ ಸೀರಿಯಸ್ ಆಗಿರ್ತಾಯಿದ್ವು, ಭಾಳ ಅರ್ಥಗರ್ಭಿತವಾಗಿರ್ತಾಯಿತ್ತು. ಇದನ್ನು ಲೆಫ್ಟ್ ಪಾರ್ಟ್ ಆಫ್ ದಿ ಬ್ರೈನ್, ಈಗ ಲೆಫ್ಟ್ ಪಾರ್ಟ್ ಆಫ್ ದಿ ಬ್ರೈನ್ ಕಂಟೈನ್ಸ್ ಲಾಜಿಕ್ಸ್, ರ್ಯಾಷನಾಲಿಟಿ, ತಂತ್ರಜ್ಞಾನ, ಸೈನ್ಸ್. ಈಗ ಬೆಳಿಗ್ಗೆಯಿಂದ ನಾವು ಏನೇನು ಮಾತಾಡ್ತಾ ಇದ್ದೀವೋ ಅದೆಲ್ಲ ಪ್ರಧಾನವಾಗಿ ಲೆಫ್ಟ್ ಬ್ರೈನೇ. ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮಿಷಿನ್ ಲರ್ನಿಂಗ್ ಇರ್ಬೋದು, ಚಾಟ್ GPT ಇರ್ಬೋದು, ಇದೆಲ್ಲ ಬೇಸಿಕಲಿ ತಾರ್ಕಿಕ ಮತ್ತು ಸೈನ್ಸ್, ಟೆಕ್ನಾಲಜಿ ಇಂಥವು. ಬಟ್ ಐ ಫರ್ಮ್ಲಿ ಬಿಲೀವ್, ವಿತ್ ಡ್ಯೂ ರೆಸ್ಪೆಕ್ಟ್ಸ್, ದ ಟೆಕ್ನಾಲಜಿ ಕ್ಯಾನ್ ಓನ್ಲಿ ಸಪ್ಲಿಮೆಂಟ್ ದ ಹ್ಯೂಮನ್ ರಿಲೇಷನ್ಸ್. ಇಟ್ ಕ್ಯಾನಾಟ್ ಸಬ್ಸ್ಟಿಟ್ಯೂಟ್ ದ ಹ್ಯೂಮನ್ ರಿಲೇಷನ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹ್ಯೂಮನ್ ರಿಲೇಷನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ. ಈಗ ನಮ್ಮ ಕಾಲದಲ್ಲಿ ಟೆಕ್ನಾಲಜಿ ಏನಂದರೆ, ನಮಗಿಂತ ಮೊದಲು ಜನ ಡೈರೆಕ್ಟಾಗಿ ಮಾತಾಡ್ತಾಯಿದ್ರು. ನಮ್ಮ ಕಾಲದಲ್ಲಿ ಲೆಟರ್ಸ್ ಬರೆಯೋದೇ ಒಂದು ಟೆಕ್ನಾಲಜಿ. ಯಾರೋ ಒಬ್ಬ ಲವರ್ ಬಾಯ್ ಅವ್ರ ಲವರ್ ಗರ್ಲ್ಗೆ 500 ಲವ್ ಲೆಟರ್ಸ್ ಬರೋದಂತೆ, ಐ ಲವ್ ಯು, ಹಾಗೆ ಹೀಗೆ ಅಂತ. ಟೆಕ್ನಾಲಜಿ. ಕೊನೆಗೆ ಮದುವೆನೂ ಆಯಿತು. ಯಾರಿಗೆ? ಆ ಹುಡುಗಿಗೂ ಪೋಸ್ಟ್ ಮ್ಯಾನ್ಗೆ. ನೀವು ಟೆಕ್ನಾಲಜಿ ಯೂಸ್ ಮಾಡ್ತಾನೆ ಇರಿ, ಅಲ್ಲಿ ನಡೆಯೋದು ನಡೀತಾನೆ ಇದೆ. ಸೊ ಆಲ್ ದಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈಸ್, ಅಪಾರ್ಟ್ ಫ್ರಮ್ ದಿ ಲೆಫ್ಟ್ ಬ್ರೈನ್, ಯು ಆಲ್ಸೋ ಹ್ಯಾವ್ ಟು ಯೂಸ್ ರೈಟ್ ಬ್ರೈನ್. ರೈಟ್ ಬ್ರೈನಲ್ಲಿ ಏನಿದೆ? ಅನುಭವಗಳು, ಹಾಸ್ಯ, ವಿಡಂಬನೆ, ವ್ಯಂಗ್ಯ, ಇಮೇಜಸ್ಸು, ನೋಡಿ, ಎಕ್ಸ್ಪೀರಿಯನ್ಸಸ್ಸು, ವ್ಯಾಲ್ಯೂಸ್, ಇದೆಲ್ಲ ರೈಟ್ ಬ್ರೈನಲ್ಲಿದೆ. ಇಫ್ ದ ಲೆಫ್ಟ್ ಬ್ರೈನ್ ಕ್ಯಾನ್ ಬಿ ಕಾಲ್ಡ್ ಆಸ್ ದ ಕೆಮಿಸ್ಟ್ರಿ ಆಫ್ ಲೈಫ್, ದ ರೈಟ್ ಬ್ರೈನ್ ಕ್ಯಾನ್ ಬಿ ಕಾಲ್ಡ್ ಆಸ್ ದ ಪೊಯೆಟ್ರಿ ಆಫ್ ಲೈಫ್. ಓನ್ಲಿ ದೆನ್ ಯು ಕ್ಯಾನ್ ಹ್ಯಾವ್ ದಿ ಸಿಮಿಟ್ರಿ ಆಫ್ ಲೈಫ್. In fact, in my opinion, the world has got into a little problem because of too much orientation to the left brain. ಈಗ ನಮ್ಮ ಕಾರ್ಪೊರೇಟ್ ಇರ್ಬೋದು ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಎಲ್ಲನೂ ತಾರ್ಕಿಕತೆ, ಅಂಕಿಅಂಶಗಳು, ಗ್ರಾಫ್ಗಳು. ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಹ್ಯೂಮರ್, ಇಂಪಾರ್ಟೆಂಟ್ ಟು ಹ್ಯಾವ್ ವ್ಯಾಲ್ಯೂಸ್, ಇಂಪಾರ್ಟೆಂಟ್ ಟು ಹ್ಯಾವ್ ಸ್ಪಿರಿಚುಯಾಲಿಟಿ, ಇಂಪಾರ್ಟೆಂಟ್ ಟು ಹ್ಯಾವ್ ಆಲ್ ಸಾರ್ಟ್ಸ್ ಆಫ್ ದಿಸ್ ಪೊಯೆಟ್ರಿ ಆಫ್ ಲೈಫ್. ಸೊ ನಾನು ನನ್ನ ಕಾರ್ಯಕ್ರಮಗಳನ್ನು ಮಾಡಿದಾಗ ಪ್ರಧಾನವಾಗಿ ಲೆಫ್ಟಿಂದ ರೈಟಿಗೆ ಸ್ವಲ್ಪ ಟರ್ನ್ ಮಾಡೋಣ. ಈಗ ಈ ಟೆಕ್ನಾಲಜಿಗಳಲ್ಲಿ ಡಿಸ್ರಪ್ಟ್ ಟೆಕ್ನಾಲಜಿ ಬರುತ್ತಲ್ಲ, ಆ ಥರ 4 ನಾನು ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀನಿ. ಮೊದಲು ಹಾಡುಗಳು. ಹಾಡುಗಳೆಲ್ಲನೂ ರೈಟ್ ಬ್ರೈನ್. ಜನರಲಿ ನಾನು ಯಾವುದಾದ್ರೂ ಒಂದು ಟಾಪಿಕ್ ಹೇಳಿದಾಗ ಅದ್ರ ಬಂದು ಹಾಡು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಯಾರಾದರೂ ನೀವು ಒಂದು ಟಾಪಿಕ್ ಹೆಸರು ಹೇಳಿ, ನಿಮ್ಗೆ ಇಷ್ಟ ಬಂದಿದ್ದು ಹೇಳಿ. HR ಅಥವಾ ಜೀವನ ಎಂಥದ್ದು? ಏನು ಹೇಳಿದ್ರೆ ನಾಟಕ ಅಂತಂದರೆ ಒಂದು ಏನಾದರೂ ಅದು ವ್ಯಾಲ್ಯೂ ಓರಿಯೆಂಟೇಷನ್ ಇರಬೇಕು. ಈಗ ಕೋಪ ಇರಬೇಕು, ನಾವು ಕಾರ್ಯಕ್ರಮಗಳಲ್ಲಿ ಮಾಡ್ತೀವಲ್ಲ ಆ ಥರ, ಅಥವಾ ಆರೋಗ್ಯ, ಈ ಥರ ಇರಬೇಕು. ಪರಿಸರ, ಈಗ ಪ್ರಕೃತಿ ಅಂತ ಇಟ್ಕೊಳ್ಳೋಣ. ಪ್ರಕೃತಿ ಬಂದಾಗ ಅಲ್ಲೇ ಒಂದು ಹಾಡು ಹೇಳ್ಬಿಡ್ತೀನಿ. ಪ್ರಕೃತಿಯೇ ನೀನೆಷ್ಟು ಚಂದ, ನಿನ್ನ ಚಂದ ನೋಡಲು ಅಂದ, ನೀನು ತಾಯಿ ನಾನು ನಿನ್ನ ಕಂದ, ಇದನ್ನರಿಯದವನ ಬುದ್ಧಿ ಮಂದ. ಈಗ ಹೇಳಿ, ಇನ್ಯಾವ್ದು ಬೇಕು? ಯಾವುದಾದ್ರೂ ಒಂದು ಹೆಸರು ನಿಮ್ಗೆ ಇಷ್ಟ? ನಂಬಿಕೆ ಮೇಲೆ ಎಕ್ಸಾಕ್ಟಾಗಿ ಬರೋದಿಲ್ಲ. ಓಕೆ, ಜೀವನ. ಓಕೆ, ಜೀವನ ಅಂದರೆ ಒಂಥರ ಉತ್ಸಾಹದ ಮೇಲೆ ಎಕ್ಸಾಕ್ಟ್ಲಿ ಇರೋದಿಲ್ಲ. ಜೀವನದಲ್ಲಿ ಒಂದು ಉತ್ಸಾಹ ಇರಬೇಕು ಅಂತ. ಜೀವನದಲ್ಲಿರಬೇಕು ಉತ್ಸಾಹ, ಅದಕ್ಕೆ ಬೇಡ ಯಾರದು ಪ್ರೋತ್ಸಾಹ. ಅತಿ ದೊಡ್ಡ ರೋಗವೇ ನಿರುತ್ಸಾಹ, ಉತ್ಸಾಹವೇ ಒಂದು ಪ್ರವಾಹ.
ಹೇಳಿ ಇನ್ಯಾವ್ದು ಹೇಳಿ, ಹೆಸರು ಯಾವುದಾದ್ರೂ ಹೇಳಿ. ಪ್ರೀತಿ ಅಂದರೆ ಸ್ವಲ್ಪ ಫ್ಯಾಮಿಲಿ ಮೇಲೆ ಬರೆದಿದ್ದೀನಿ, ಪ್ರೀತಿ ಎಲ್ಲ ಇರಬೇಕು ಅಂತ. ಸುಖ ಸಂಸಾರಕ್ಕೆ ಜಯ ಜಯ, ಪ್ರೀತಿ ಮತ್ತು ಪ್ರೇಮವೇ ಅಭಯ, ಸಾಮರಸ್ಯವಿದ್ದರೆ ಇಲ್ಲ ಭಯ, ಅದಿಲ್ಲದೆ ತಪ್ಪದು ತಾಪತ್ರಯ. ಇನ್ಯಾವ್ದು ಬೇಕು ಹೇಳಿ, ನಿಮ್ಗೆ ಇಷ್ಟ ಬಂದಿದೆ ಹೇಳಿ. ಆತಂಕ ಅಂದರೆ ಒಂದು ಟೆನ್ಷನ್ನು, ಆತುರ ಇಂಥದ್ರ ಮೇಲೆ ಬರೆದಿದ್ದೀನಿ. ಆತುರಗಾರನಿಗೆ ಬುದ್ಧಿ ಮಟ್ಟ, ಅವನು ಮಾಡುವ ಪ್ರತಿ ಕೆಲಸ ಸೊಟ್ಟ, ನಿಧಾನವಾಗಿದ್ದರೆ ಇಲ್ಲ ಕಷ್ಟ, ಅದಿಲ್ಲದೆ ಆಗುವುದು ಎಂದು ನಷ್ಟ. ನೆಕ್ಸ್ಟ್ ಇನ್ಯಾವ್ದು ಬೇಕು ಹೇಳಿ. ಅಧ್ಯಾತ್ಮದ ಮೇಲೆ ಸ್ವಲ್ಪ ಕಷ್ಟ, ಬಟ್ ಲೌಕಿಕತೆ ಮೇಲೆ, ಈಗ ಹಣದ ಮೇಲೆ. ಹಣವೆಂದೇಕೆ ಕೊರಗುವೆ, ಹಣದ ವ್ಯಾಮೋಹದಿಂದ ಸೊರಗುವೆ, ಮನಃಶಾಂತಿಗೆ ಶತ್ರು ಹಣವೇ, ಹಣದ ಬೆನ್ನತ್ತಿ ನೀನು ಅಳಿಯುವೆ. ಸಂಬಂಧ ಅದೇ ಈ ಪ್ರೇಮ ಪ್ರೀತಿ ಹೇಳಿದ್ನಲ್ಲ ಆ ಥರ. ಇನ್ನೊಂದು ಎನಿಥಿಂಗ್ ಎಲ್ಸ್? ಆತಂಕ ಇಲ್ಲದೆ ಇರೋದೇ ನಿರಾತಂಕ. ಅದ್ರ ಮೇಲೆ ಈಗ ಫಾರ್ ಎಕ್ಸಾಂಪಲು ಜೀವನ ಶೈಲಿ ನಿರಾತಂಕ, ಎಕ್ಸಸೈಸ್ ಮಾಡಬೇಕು, ಫುಡ್ ಹ್ಯಾಬಿಟ್ಸ್ ಇರಬೇಕು ಅಂತ ಇದ್ರ ಮೇಲೆಲ್ಲ ಬರ್ದಿದ್ದೀನಿ. ಈಗ ಏನದು ಎಕ್ಸಸೈಸ್ ಮೇಲೆ ನೋಡಿ, ದೇಹಕ್ಕೆ ಉಲ್ಲಾಸ ವಾಕಿಂಗ್, ಮನಸ್ಸಿಗೆ ಸಂತೋಷ ಜಾಗಿಂಗ್, ಯೋಗಾಭ್ಯಾಸ ಇವುಗಳ ಕಿಂಗ್, ಇವಿಲ್ಲದ ಜೀವ ಬೇಗ ಗೋಯಿಂಗ್. ಇನ್ಯಾವ್ದು ಬೇಕು ಹೇಳಿ, ನಿಮ್ಗೆ ಇಷ್ಟ ಬಂದಿದೆ ಹೇಳಿ. ಇಲ್ಲ, ಆ ಥರ ವ್ಯಕ್ತಿಗಳ ಮೇಲೆ ಬರೆದಿಲ್ಲ, ಕಾನ್ಸೆಪ್ಟ್ಸ್ ಮೇಲೆ. ಈಗ ಕೋಪದ ಮೇಲೆ ಇರುತ್ತೆ, ಇದೆಲ್ಲ ನಾರ್ಮಲ್ ಟಾಪಿಕ್ಸ್ ಬರೋದು. ಈಗ ಕೋಪದ ಮೇಲೆ ಒಂದು ಬರಿತೀವಿ. ಫಾರ್ ಎಕ್ಸಾಂಪಲ್, ಮಾನವನ ದೊಡ್ಡ ಶತ್ರು ಕೋಪ, ಮನುಕುಲಕ್ಕಿದು ಮಹಾಶಾಪ, ಕೋಪಗೊಳ್ಳುವುದು ಮಹಾಪಾಪ, ನಂತರ ಏಕೆ ಪಶ್ಚಾತ್ತಾಪ. ಸೊ ಈ ಥರ ಸುಮಾರು 100 ಐ ಸ್ಟಾರ್ಟೆಡ್ ಇಂಟ್ರೊಡ್ಯೂಸಿಂಗ್ ದಿ ಸಾಂಗ್ಸ್. ಬಿಕಾಸ್ ರೈಟ್ ಬ್ರೈನಲ್ಲಿ ನೀವು ಏನೇನು ಇಟ್ಕೊಳ್ತೀರೋ, 3 ಇಂಪಾರ್ಟೆಂಟ್ ಥಿಂಗ್ಸ್: ದೇ ಆರ್ ಈಸಿಲಿ ಅಂಡರ್ಸ್ಟುಡ್, ದೇ ಆರ್ ರಿಟೈನ್ಡ್ ಫಾರ್ ಅ ಲಾಂಗ್ ಟೈಮ್, ಆ್ಯಂಡ್ ದೇ ಕ್ಯಾನ್ ಈಸಿಲಿ ರಿಟ್ರೀವ್ಡ್. ಅದಕ್ಕೇನು ನೋಡಿ, 2 ದಿನಗಳ ಹಿಂದೆ ನೀವು ಓದಿದ್ದು ಬ್ಯಾಲೆನ್ಸ್ ಶೀಟ್ ನಿಮ್ಗೆ ಜ್ಞಾಪಕ ಇರೋದಿಲ್ಲ, ಲೆಫ್ಟ್ ಬ್ರೈನ್. ಆದರೆ ನೀವು 5 ವರ್ಷದ ಮಗು ಆಗಿದ್ದಾಗ ನಿಮ್ಮ ತಾಯಿ ತೊಡೆ ಮೇಲೆ ಕುಳಿತುಕೊಂಡು ಕೇಳಿದ ಕತೆ ಸ್ವಲ್ಪ ಈವಾಗಲೂ ನಿಮಗೆ ಜ್ಞಾಪಕ ಇರುತ್ತೆ, ಬಿಕಾಸ್ ದಟ್ ಈಸ್ ರೈಟ್ ಬ್ರೈನ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕನ್ವರ್ಟ್ ಲಾಟ್ ಆಫ್ ಲೆಫ್ಟ್ ಬ್ರೈನ್ ಇಂಟು ರೈಟ್ ಬ್ರೈನ್ಸ್. ಸೊ ಹಾಡುಗಳ ಮೂಲಕ ಹೇಳೋ ಸ್ಟಾರ್ಟ್ ಮಾಡ್ತೀವಿ. ಎನಿಮೋರ್ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಊಟದಲ್ಲಿರಬೇಕು ನಿಯಂತ್ರಣ, ಸಕಲ ರೋಗಗಳಿಗೇಕೆ ಆಮಂತ್ರಣ, ಕಡಿಮೆ ಊಟ ಮಾಡಿದರೆ ನಿತ್ರಾಣ, ಊಟ ಶಾಸ್ತ್ರ ಬಲ್ಲವನೇ ಬಹು ಜಾಣ. ಇನ್ನೊಂದು ಬೇಕಾದ್ರೆ ಹೇಳಿ, ಮುಗಿಸ್ಬಿಡ್ತೀನಿ. ಚಿಂತೆ ಏನೋ, ನಿದ್ರೆ. ಚಿಂತೆಗಿಂತ ಮನಸ್ಸು ಮೇಲೆ ಬರೆದಿದ್ದೀನಿ. ಎಲ್ಲ ಮನಸ್ಸು ಮೇಲೆ ಹೋಗುತ್ತೆ ಅನ್ನೋ ಥರ. ಚಿಂತೆ ಈಸ್ ಮೇ ಬಿ ಕನೆಕ್ಟೆಡ್ ಟು ದ್ಯಾಟ್. ಸಕಲಕ್ಕೂ ಕಾರಣ ಮನಸ್ಸು, ಮಾಡುವುದು ಯಾವಾಗಲೂ ಸರ್ಕಸ್ಸು, ಅದರ ನಿಯಂತ್ರಣ ಒಂದು ತಪಸ್ಸು, ದೊರೆಯುವುದು ನಿನಗಾಗ ಶ್ರೇಯಸ್ಸು. ಸೊ ಲೈಕ್ ದಿಸ್ ಲಾಟ್ ಆಫ್ ಸಾಂಗ್ಸ್. ಇದು ಒಂದು ಪಾಯಿಂಟ್ ಔಟ್ ಆಫ್ ದಿ 4 ಪಾಯಿಂಟ್ಸ್ ಆಫ್ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ಫಸ್ಟ್ ಈಸ್ ದ ಸಾಂಗ್. ಸೆಕೆಂಡ್ ಥಿಂಗ್ ಈಸ್ ಕಾಲ್ಡ್ ಪ್ರಾಸ. ಯಾವಾಗ ನೀವು ರಿದಮ್ ಯೂಸ್ ಮಾಡ್ತೀರೋ ಅದು ರೈಟ್ ಬ್ರೈನ್. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಾಂಗಲ್ಲಿ ಲಿರಿಕ್ ಈಸ್ ಲೆಫ್ಟ್ ಬ್ರೈನ್, ಟ್ಯೂನ್ ಈಸ್ ರೈಟ್ ಬ್ರೈನ್. ಅದಕ್ಕೆ ನೋಡಿ, ಕೆಲವರಿಗೆ ಲಿರಿಕ್ ತುಂಬ ಇಷ್ಟ ಆಗುತ್ತೆ, ದೇ ಆರ್ ಮೋರ್ ಲೆಫ್ಟ್ ಬ್ರೈನ್ ಓರಿಯೆಂಟೆಡ್. ಕೆಲವರಿಗೆ ಟ್ಯೂನ್ ಇಷ್ಟ ಆಗುತ್ತೆ, ಅದಕ್ಕೆ ಲಾ ಅಂದ್ಕೊಳ್ತಾ ಇರ್ತಾರೆ ಅವರು. ದಿಸ್ ಈಸ್ ರೈಟ್ ಬ್ರೈನ್. ಸೊ ಅನೇಕ ವಿಷಯಗಳನ್ನ ನಾನು ಹೇಳುವಾಗ ಐ ವಿಲ್ ಪುಟ್ ಲಾಟ್ ಆಫ್ ರಿದಮ್, ಒಂಥರ ಪ್ರಾಸ ಅಂತ ಹೇಳ್ತೀವಿ. ಕ್ಲಾರಿಟಿ ಇನ್ ಮೈಂಡ್ ಆ್ಯಂಡ್ ಪ್ಯೂರಿಟಿ ಇನ್ ಹಾರ್ಟ್ ಈಸ್ ದ ಶ್ಯೂರಿಟಿ ಫಾರ್ ಸಕ್ಸಸ್. ನೋಡಿ, tremendous activity inside and total tranquility tremendous activity outside and total tranquility inside is the passport for prosperity every side. Now this is all right brains. In fact, ಕಾರ್ಯಕ್ರಮ ಆದಮೇಲೆ ನಾನು ಕೊನೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಎಲ್ರಿಗೂ ಹೇಳ್ತೀನಿ. ಅದರಲ್ಲೂ ಒಂದು ಪ್ರಾಸ. ಇದುವರೆಗೂ ನಾನು ನಿಮಗೆ PPT ತೋರಿಸಿದ್ದು ನಿಮ್ಮ ಪಠನ, ನಾನು ಹೇಳಿದ ವಿಷಯಗಳು ನಿಮ್ಮ ಶ್ರವಣವಾಗಬೇಕು. ಕಣ್ಣಿನ ಈ ಪಠನಗಳು ಮತ್ತು ಕಿವಿಯ ಈ ಶ್ರವಣಗಳು ನಿಮ್ಮ ಮನಸ್ಸಿನಲ್ಲಿ ಮನನವಾಗಬೇಕು. ಮನನವಾದ ಈ ವಿಷಯಗಳು ನಿಮ್ಮ ಬುದ್ಧಿಯಲ್ಲಿ ಚಿಂತನವಾಗಬೇಕು. ಚಿಂತನವಾದ ಈ ಸಿದ್ಧಾಂತಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚೇತನವಾಗಬೇಕು. ಈ ಚೇತನಗಳು ನಿಮ್ಮ ಇಡೀ ಜೀವನವಾಗಬೇಕು. ಸೊ ದಿಸ್ ಈಸ್ ದ ರೈಟ್ ಬ್ರೈನ್. ಯೂಸ್ ದಿ ರೈಟ್ ಬ್ರೈನ್ ಬೈ ಯೂಸಿಂಗ್ ಸಿಮಿಟ್ರಿಕಲ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಯಾರೋ ಕೇಳಿದ್ರು, ಸರ್ ಯೋಗದ ಬೆನಿಫಿಟ್ಸ್ ಏನು ಯೋಗ ಮಾಡೋದ್ರಿಂದ ಅಂತ.
ಈಗ ಯೋಗದ ಬೆನಿಫಿಟ್ಸ್ ತುಂಬ ಹೇಳ್ತಾರೆ, ಪೀಸ್ ಆಫ್ ಮೈಂಡ್, ಎಮೋಷನಲ್, ಅದಕ್ಕೂ ಒಂದು ಪ್ರಾಸ. ಫಾರ್ ಎಕ್ಸಾಂಪಲ್, ವಾಟ್ ಡಸ್ ಯೋಗ ಗಿವ್ ಇಟ್ ಯು ಅನ್ನೋದನ್ನು ಒಂದು ಪ್ರಾಸವಾಗಿ ಬರೆದಿದ್ದೀನಿ. ಯೋಗ ಗಿವ್ಸ್ ಯು ಫಿಸಿಕಲ್ ಇಮ್ಯುನಿಟಿ, ಮೆಂಟಲ್ ಟ್ರ್ಯಾಂಕ್ವಿಲಿಟಿ, ಇಂಟೆಲೆಕ್ಚುಯಲ್ ಕ್ಲಾರಿಟಿ, ಇಮೋಷನಲ್ ಸ್ಟೆಬಿಲಿಟಿ, ಕಾನ್ಸಂಟ್ರೇಷನ್ ಇಂಟೆನ್ಸಿಟಿ, ಎನ್ಹ್ಯಾನ್ಸ್ಡ್ ಕ್ರಿಯೇಟಿವಿಟಿ, social empathy, relaxed prosperity, domestic unity, and spiritual identity. So, this is the second part of the right brain. The third part of the right brain, 5 minutes, 3-4 minutes ಇದೆಯಾ? ಕರುಣೆಯಿಂದ ಕೊಡ್ತಾ ಇದ್ದೀರ ನಾವು. ನೋ ಓಕೆ. ಥರ್ಡ್ ಪಾಯಿಂಟ್ ಈಸ್ ಜೋಕ್ಸ್. ಯಾವಾಗಲೂ ನಾವು ಜೋಕ್ ಮಾಡುವಾಗ 3 ಪಾಯಿಂಟ್ಸ್ ಕಾರ್ಯಕ್ರಮದಲ್ಲಿ ಜ್ಞಾಪಕ ಇಟ್ಕೋಬೇಕು. ಒಂದು, ಜೋಕ್ಸು ಸುಶೀಲವಾಗಿರಬೇಕು, ಸುಸಂಸ್ಕೃತವಾಗಿರಬೇಕು. ನೋಡಿ. 2, ನಾವೇನು ಹೇಳ್ತಾ ಇದ್ದೀವೋ ಆ ವಿಷಯಕ್ಕೆ ಅದು ಪೂರಕವಾಗಿರಬೇಕು. ಏನೋ ಕಟ್ ಪೀಸ್ ಜೋಕ್ ಥರ ಯಾವುದೋ ಒಂದು ಜೋಕ್ ಹೇಳೋದಲ್ಲ. ಮತ್ತು 3ನೇದು, ನಾವು ಏನು ಜೋಕ್ ಮಾಡ್ತೀವೋ ಅದು ಯಾರಿಗೂ ಹರ್ಟ್ ಆಗಬಾರ್ದು. ಅದೊಂದು ಕಮ್ಯುನಿಟಿಗಾಗಲಿ ಅಥವಾ ಒಂದು ಗಂಡಸರಿಗಾಗಲಿ ಹೆಂಗಸ್ರು ಆ ಥರ. ಈ 3ನ ಇಟ್ಕೊಂಡು, ಇನ್ಫ್ಯಾಕ್ಟ್ ಇನ್ ಮೈ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಆ ಜೋಕ್ಗಳನ್ನ ತಡ್ಕೊಳ್ರಾಗದೆ ಅಟ್ಲೀಸ್ಟ್ ಒಂದು 50 ಜನ ಬಿದ್ದೋಗಿದ್ದಾರೆ. ಫ್ರಮ್ ದ ಚೇರ್ಸ್ ದೇ ಫಾಲ್ ಡೌನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಇಂಟ್ರೊಡ್ಯೂಸ್ ಹ್ಯೂಮರ್. ಸೊ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತಾ ಇರೋವಾಗ ಜೋಕ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಆ ಜೋಕ್ಗಳು ಜ್ಞಾಪಕ ಇಟ್ಕೊಂಡಿರ್ತಾರೆ. ಈಸ್ ಇಟ್ ಕ್ಲಿಯರ್? ಒಂದು ಜೋಕ್. ಈಗ ನಾನು ಟ್ರೈನರ ಜೋಕರ? ಓಕೆ ಓಕೆ, ನೀವು ಹೇಳಿದ್ರಿಂದ ಹೇಳ್ತೀನಿ. ಈಗ ಕೆಲವು ಕೇಳಿರ್ತೀರ ಅಲ್ಲಿ ಇಲ್ಲಿ ವಾಟ್ಸಪ್ಪಲ್ಲಿ ಬರ್ತಾ ಇರ್ತೇವೆ. ಗಂಡ ಹೆಂಡತಿ ಯಾವಾಗಲೂ ತುಂಬ ಪ್ರೀತಿ ಮತ್ತು ಪ್ರೇಮದಿಂದ ಇರಬೇಕು ಅಂತ ಹೇಳ್ತೀವಿ. ಬಟ್ ಅಟ್ ದಿ ಸೇಮ್ ಟೈಮ್ ಐ ಟೆಲ್, ಯಾವ ಮನೆಯಲ್ಲೂ ಗಂಡ ಹೆಂಡತಿ ಪರ್ಫೆಕ್ಟಾಗಿರೋದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಒಂದು ಮನೆಯಲ್ಲಿ ಏನಾಯಿತು, ಗಂಡ ಮತ್ತು ಹೆಂಡತಿ ಯಾವಾಗಲೂ ಸಂತೋಷವಾಗಿರ್ತಾಯಿದ್ರು, ಯಾವಾಗಲೂ ನಗ್ನಗ್ತಾಯಿದ್ರು. ಅವ್ರ ಮನೆ ಪಕ್ಕದಲ್ಲಿ ಇನ್ನೊಂದು ಸಂಸಾರ ಇತ್ತು, ಅದರಲ್ಲಿ ಗಂಡ ಹೆಂಡತಿ ಯಾವಾಗಲೂ ಜಗಳ. ನೋಡಿ, ಇದೇ ಸ್ವಂತ ಅನುಭವಗಳು ಅಂದರೆ ಅದು ತುಂಬ ಹೊತ್ತು ನಾವು ಈಚೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ನೋಡಿ, ಬಂದುಬಿಡ್ತದೆ. ಇರಲಿ ನೋಡಿ, ಈ ಥರ ದಿಸ್ ಈಸ್ ವಾಟ್ ಸಾಂದರ್ಭಿಕ ಜೋಕಗಳು. ಸಾಂದರ್ಭಿಕ ಅದು ಜೋಕ್ಸ್ ಅಲ್ಲಲ್ಲೇ ಬಂದ್ಬಿಡುತ್ತೆ. ಸೊ ಈ ಕೆಟ್ಟ ಮನೆ ಗಂಡ ಒಂದಿನ ಈ ಒಳ್ಳೆ ಮನೆ ಗಂಡನ ಔಟ್ಸೈಡ್ ಕೇಳೇ ಬಿಟ್ಟ. ಅದು ಹೇಗ್ರಿ ನೀವು ನಿಮ್ಮ ಮನೇಲಿ ನೀವು ನಿಮ್ಮ ಹೆಂಡತಿ ಯಾವಾಗಲೂ ನಗ್ನಗ್ತಾ ಇರ್ತೀರಾ, ಬೇರೆ ನಮ್ಮ ಮನೇಲಿ ಯಾವಾಗಲೂ ಕೂಗಾಡ್ತಾ ಇರ್ತೀವಿ, ರೇಗಾಡ್ತಾ ಇರ್ತೀವಿ, ಬಡ್ದಾ ಇರ್ತೀವಿ, ನಿಮ್ಮ ಈ ಸುಖ ಸಂಸಾರದ ಗುಟ್ಟೆ. ಅದಕ್ಕೆ ಅವನು ಹೇಳ್ತಾನೆ, ನೋಡಿ, ನಾವು ಯಾವಾಗಲೂ ನಗ್ನಾಗ್ತಾ ಇರ್ತೀವಿ. ಯಾಕೆಂದರೆ ನಾನು ಮನೆ ಹೊರಗಡೆಯಿಂದ ಮನೆ ಒಳಗಡೆ ಬರ್ತಾನೆ, ನನ್ನ ಹೆಂಡ್ತಿನ ನಾನು ನೋಡ್ತಾಳೆ, ಏನು ಮಾಡ್ತಾಳೆ, ಕೈಗೇನು ಸಿಕ್ಕುದೋ ತೊಗೊಂಡು ಬಿಸಾಕ್ತಾಳೆ. ಅದು ಬಂದು ನನಗೆ ಬಡಿದ್ರೆ ಅವಳು ನಗ್ತಾಳೆ, ತಪ್ಪಿಸ್ಕೊಂಡ್ಬಿಟ್ರೆ ನಾನು ನಗ್ತೀನಿ. ಈಗ ಎರಡರಲ್ಲಿ ಒಂದು ಆಗಬೇಕಲ್ವಾ? ಅವ್ಳು ಹೊಡೆದಿದ್ದು ಇವಳಿಗೆ ಬಡಿದು ಇವನು ಬಡುತ್ತು ಅಂದರೆ ಅವಳು ಹೇಳ್ತಾಳೆ, ಟುಡೇ ಐ ಗಾಟ್ ಮೈ ಟಾರ್ಗೆಟ್ ಅಂತ ಅವಳು ನಗ್ತಾಳೆ. ತಪ್ಪಿಸ್ಕೊಂಡ್ಬಿಟ್ರೆ ನೋಡಿ ಅವನು ಹೇಳ್ತಾನೆ, ನಾನು ಎಷ್ಟು ಚಾಲಾಕಿ ಅಂತ ಇವನು ನಗ್ತಾನೆ. ಇದು ಅವರ ಸುಖ ಸಂಸಾರದ ಕೊಟ್ಟು. ಅದಕ್ಕೆ ಆದರ್ಶವಾದ ಗಂಡ, ಆದರ್ಶವಾದ ಹೆಂಡತಿ ಅಂತ ಯಾರೂ ಇಲ್ಲ. ಅದಕ್ಕೆ ಇರೋ ಗಂಡನ್ನ ಇರೋ ಹೆಂಡ್ತಿನ ಏನು ಮಾಡ್ಕೋಬೇಕು? ಅಡ್ಜಸ್ಟ್ ಅಲ್ಲ ಸರ್, ಗಂಡ ಹೆಂಡ್ತಿನ ಅಡ್ಜಸ್ಟ್ ಮಾಡ್ಕೊಳ್ದೇನು, ಅಕ್ಸೆಪ್ಟ್ ಮಾಡ್ಕೋಬೇಕು. ಶಬ್ದಗಳು ಸ್ವಲ್ಪ ಸರಿಯಾಗಿ ಬರಲಿ. ನೋಡಿ, ಸಾಂದರ್ಭಿಕ ಜೋಕ್ಸ್. ಫಾರ್ ಎಕ್ಸಾಂಪಲ್, ಯಾವಾಗಲೂ ನಗ್ನಾಗ್ತಾ ಇರಬೇಕು ಅಂತ ಹೇಳ್ತೀನಿ. ಅದಕ್ಕೂ ಒಂದು ಪ್ರಾಸ ಹೇಳ್ತೀನಿ. ಇನ್ಸ್ಟೆಡ್ ಆಫ್ ವರಿಂಗ್ ಆ್ಯಂಡ್ ಹ್ಯಾವಿಂಗ್ ಎ ರಿಂಕಲ್ ಆನ್ ಯುವರ್ ಫೇಸ್, ವೈ ಡೋಂಟ್ ಯು ಸ್ಮೈಲ್ ಆ್ಯಂಡ್ ಹ್ಯಾವ್ ಎ ಡಿಂಪಲ್ ಆನ್ ಯುವರ್ ಫೇಸ್? ಯಾವಾಗಲೂ ನಾವು ನಗ್ತಾ ಇರಬೇಕು. ಆದರೆ ಕಷ್ಟ ಏನಾದರೂ ಬಂದಾಗ ಜನ ಡಲ್ ಆಗಿಬಿಡ್ತಾರೆ. ಆದರೆ ಕೆಲವರಿಗೆ ಈ ಡಲ್ ಮುಖ ಇಟ್ಕೊಳ್ಳೋದೇ ನ್ಯಾಚುರಲ್ ಆಗಿಬಿಡುತ್ತೆ. ಫಾರ್ ಸಮ್ ಪೀಪಲ್ ಬೀಯಿಂಗ್ ಅಬ್ನಾರ್ಮಲ್ ವುಡ್ ಹ್ಯಾವ್ ಬಿಕಮ್ ನಾರ್ಮಲ್. ಇಲ್ಲ ಕೊಡಿ 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 ನೋಡಿ, ಇದನ್ನೇ ಕರುಣೆ ಅನ್ನೋದು. ಯಾವುದು? ಇನ್ನೊಂದು ಜೋಕ. ಇದೇನಾದರೂ ಆಡಿ ಯಾರಾದರೂ ಕೇಳಿದ್ರೆ ಒನ್ಸ್ ಮೋರ್ ಅಂತಾರೆ, ಆ ಥರನ ಇದು. ಒಂದಿನ ಹಾಂ, ಈಗ ನೋಡಿ ಸರ್, ಈ ಚರ್ಮ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ? ನೀವೇನಾದರೂ ಒಂದು ಲೆನ್ಸ್ ಇಟ್ಕೊಂಡು ನೋಡಿ ಎಷ್ಟು ವರ್ಷ ಕಾಣುತ್ತೆ ಅಂತ. ಇಂಥವೆಲ್ಲ ದೂರದಿಂದ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನು ಸಾಂದರ್ಭಿಕ ಜೋಕ್ಸ್ ಅಂತ ಹೇಳೋದು. ಇನ್ಫ್ಯಾಕ್ಟ್ ಆ್ಯಂಡ್ ನೋಡಿ, ಆ ಒಂದೊಂದು ನಾನು ಮಾತಾಡೋದ್ರಲ್ಲೂ ಒಂದು ಅರ್ಥ ಇರುತ್ತೆ, ತತ್ವ ಇರುತ್ತೆ. ಇಟ್ ಈಸ್ ನಾಟ್ ಎ ಚೀಪ್ ಜೋಕ್. ನೋ, ಯು ಆರ್ ನಾಟ್ ಅಲೋಡ್ ಟು ಹರ್ಟ್, ಬಟ್
ಇಟ್ ವಿಲ್ ಕಂಟೈನ್ ಎ ಫಿಲಾಸಫಿ. ಅದಕ್ಕೆ ನಾನು ಹೇಳ್ತೀನಿ ಟ್ರೈನರ್ ಹೇಗಿರಬೇಕು ಅಂದರೆ ಈ ಶುಡ್ ಬಿ ಎ ಕಾಂಬಿನೇಷನ್ ಆಫ್ ಸಾಕ್ರಟೀಸ್ ಆ್ಯಂಡ್ ಚಾರ್ಲಿ ಚಾಪ್ಲಿನ್. ಸಾಕ್ರಟೀಸ್ ಅಂತ ಗಹನವಾದ ಪ್ರಬುದ್ಧವಾದ ತತ್ವಗಳು ಮತ್ತು ಸೂತ್ರಗಳನ್ನು ಹೇಳಬೇಕು, ಆದರೆ ಅದನ್ನು ಹೇಳೋ ರೀತಿ ಚಾರ್ಲಿ ಚಾಪ್ಲಿನ್ ಥರ ಇರಬೇಕು. ದಟ್ ಈಸ್ ದ ರೈಟ್ ವೇ. ಈಗ ನೋಡಿ, ನೀವು ಇದಕ್ಕೆ ಹೋದಾಗ ಹೋಟೆಲ್ಗಳಿಗೆ ಫ್ರೂಟ್ ಸ್ಯಾಲಡ್ ಅಂತ ಕೊಡ್ತಾರೆ. ಆ ಫ್ರೂಟ್ ಸ್ಯಾಲಡ್ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಬಿಡ್ತಾರೆ. ನೋ, ಫ್ರೂಟ್ಸ್ ಆರ್ ವೆರಿ ಗುಡ್ ಫಾರ್ ಅವರ್ ಬಾಡಿ ಬಿಕಾಸ್ ಇಟ್ ಕಂಟೈನ್ಸ್ ವಿಟಮಿನ್ಸ್, ಕಂಟೈನ್ಸ್ ಮಿನರಲ್ಸ್ ಆ್ಯಂಡ್ ಆಲ್, ಬಟ್ ದೇ ಆರ್ ನಾಟ್ ಡಿಲಿಷಿಯಸ್, ರುಚಿ ಇಲ್ಲ. ಆದರೆ ಐಸ್ ಕ್ರೀಮ್ ತುಂಬ ರುಚಿ, ಆದರೆ ಅದು ಕೆಟ್ಟದ್ದು ದೇಹಕ್ಕೆ ಬಿಕಾಸ್ ಕಂಟೈನ್ಸ್ ಕೊಲೆಸ್ಟ್ರಾಲ್. ಸೊ ಹೋಟ್ಲವ್ರು ಏನು ಮಾಡ್ತಾರೆ, ಸ್ವಲ್ಪ ಫ್ರೂಟು ಸ್ವಲ್ಪ ಐಸ್ ಕ್ರೀಮ್ ಹಾಕ್ಬಿಡ್ತಾರೆ. ನೀವು ಐಸ್ ಕ್ರೀಮ್ ತಿನ್ನೋ ಬರದಲ್ಲಿ ಏನಾಗ್ಬಿಡುತ್ತೆ, ಫ್ರೂಟು ಹೊಟ್ಟೋಗುತ್ತೆ. ಆ ಥರ ನಾವು ಮಾಡೋ ಟ್ರೈನಿಂಗ್ ಪ್ರೋಗ್ರಾಮ್ಗಳಲ್ಲಿ ಫ್ರೂಟ್ಸ್ ಬಂದು ಜೀವನದ ಸತ್ಯಗಳು, ತತ್ವಗಳು, ಪ್ರಬುದ್ಧ ವಿಷಯಗಳು, ಪಾರಮಾರ್ಥಿಕತೆ ಇಂಥದ್ದು. ಆದರೆ ಹೇಳೋ ಜೋಕ್ಸು ಐಸ್ ಕ್ರೀಮ್ ಥರ. ಅವು ಐಸ್ ಕ್ರೀಮ್ನ ತಿನ್ನೋವಾಗ ಅದರಲ್ಲಿರ್ತಕ್ಕಂಥ ತತ್ವಗಳು ಕೂಡ ನಿಮ್ಮ ಒಳಗಡೆ ಹೋಗ್ಬಿಡುತ್ತೆ. ದಿಸ್ ಈಸ್ ವಾಟ್ ಈಸ್ ನೋನ್ ಆಸ್ ದ ರೈಟ್ ಪಾರ್ಟ್ ಆಫ್ ದಿ ಬ್ರೈನ್. ಸೊ ರೈಟ್ ಪಾರ್ಟ್ ಆಫ್ ದಿ ಬ್ರೈನಲ್ಲಿ ನಾವು ಒಂದು ಹಾಡುಗಳನ್ನು ಹೇಳಬೇಕು, ಎರಡನೇದು ಫಾರ್ ಎಕ್ಸಾಂಪಲ್ ಈ ಥರ ಜೋಕ್ಗಳು ಹೇಳೋದು, ಮತ್ತು ಮೂರನೇದು ವಿಜುವಲ್ಸ್. ನೋಡಿ, ವಿಜುವಲ್ಸ್ ಆರ್ ಆಲ್ವೇಸ್ ರಿಮೆಂಬರ್ಡ್ ವೆರಿ ಈಸಿಲಿ ಫ್ರಮ್ ದಿ ರೈಟ್ ಬ್ರೈನ್ ಪಾಯಿಂಟ್ ಆಫ್ ವ್ಯೂ. ಈಗ ನೋಡಿ, ಲೀಡರ್ಶಿಪ್ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾ ಅನೇಕ ಲೀಡರ್ಶಿಪ್ ಕ್ವಾಲಿಟೀಸ್ ಹಾಕಿ ಪಾಠ ಮಾಡ್ತಾರೆ. ನಾನು ಹೇಳ್ತೀನಿ ಎ ಲೀಡರ್ ಶುಡ್ ಬಿ ಲೈಕ್ ಎ ಥಂಬ್. ದೆನ್ ಇಮಿಡಿಯೇಟ್ಲಿ ದೇ ಟೆಲ್ ವಾಟ್ ಈಸ್ ದಿಸ್. ಫಾರ್ ಎಕ್ಸಾಂಪಲ್, ತಂಬನ್ನ ಹೀಗೆ ಇಟ್ಕೊಂಡ್ರೆ ಈ 4 ಬೆರಳು ಈ ಕಡೆ ತೋರಿಸುತ್ತೆ, ತಂಬು ಬೇರೆ ಕಡೆ ತೋರಿಸುತ್ತೆ. ಎ ಲೀಡರ್ ಶುಡ್ ಥಿಂಕ್ ಡಿಫರೆಂಟ್ಲಿ ದ್ಯಾನ್ ಅದರ್ ಮೆಂಬರ್ಸ್, ಅದರ್ವೈಸ್ ನಾಟ್ ಕಾಲ್ಡ್ ಎಸ್ ಎ ಲೀಡರ್. ನಂಬರ್ 2, ದಿ ಅದರ್ ಫಿಂಗರ್ಸ್ ಆರ್ ವೆರಿ ಡಿಫಿಕಲ್ಟ್ ಟು ಟಚ್. ನೋಡಿ, ಬೇರೆ ಬೆರಳುಗಳು ತಮ್ಮನ್ನು ಟಚ್ ಮಾಡೋದು ತುಂಬ ಕಷ್ಟ, ಆದರೆ ತಮ್ ಕ್ಯಾನ್ ಟಚ್ ಎವ್ರಿ ಫಿಂಗರ್. ಸಿಮಿಲರ್ಲಿ ಎ ಲೀಡರ್ ಶುಡ್ ಬಿ ವೆರಿ ಆಕ್ಸೆಸಬಲ್ ಟು ಈಚ್ ಮೆಂಬರ್ ಆಫ್ ದಿ ಟೀಮ್. ನಂಬರ್ 3, ಫಾರ್ ಎಕ್ಸಾಂಪಲ್ ಹೀಗೆ ಹೊಡೆದ್ರೆ ಪವರ್ ಇಲ್ಲ, ತಂಬು ಒಳಗಡೆ ಇದ್ದರೆ ಪವರ್ ಬರುತ್ತೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ದ ಲೀಡರ್ ದಟ್ ದ ಟೀಮ್ ಗೆಟ್ಸ್ ಟ್ರೆಮೆಂಡಸ್ ಪವರ್. ಬಟ್ ಹಾಗಂದ್ಬಿಟ್ಟು ಲೀಡರ್ ಔಟ್ಸೈಡ್ ಇರೋದಿಲ್ಲ, ಲೀಡರ್ ಕಾಣಿಸೋದೇ ಇಲ್ಲ. ನಮ್ಮ ಆಯನ್ ಸಾಹೇಬರು ಹೇಳಿದ್ರಲ್ಲ, ಫಾರ್ ಎಕ್ಸಾಂಪಲ್ ಕಲ್ಚರ್ ಈಸ್ ಲೈಕ್ ಎ ಹಾರದ ಒಳಗಡೆ ಇರೋ ದಾರದ ಥರ. ದಾರ ಕಾಣಿಸೋದಿಲ್ಲ, ಆದರೆ ದಾರ ಇಲ್ಲದೆ ಹಾರ ಇಲ್ಲ. ಸೊ ನೀವು ಲೀಡರ್ ಆಗಿ ನಿಮ್ಮ ಟೀಮ್ಗೆ ಸ್ಟ್ರೆಂಗ್ತ್ ಕೊಡಬೇಕು, ಆದರೆ ನಾನು ಕೊಟ್ಟೆ ಅಂತ ನೀವು ಹೇಳಬಾರ್ದು, ಟೀಮ್ ಗಾಟ್ ದಿ ರಿಸಲ್ಟ್ಸ್ ಅಂತ ಅದಕ್ಕೆ ಹೇಳಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಲಿಫ್ಟ್ ಸಮಥಿಂಗ್, ಇದೇನಾದರೂ ಎತ್ತಬೇಕು ಅಂದರೆ ಈ 4 ಬೆರಳು ಲೋಡ್ ತೊಗೊಳುತ್ತೆ, ಇದು ಬರೀ ಸಪೋರ್ಟ್ ಮಾಡುತ್ತೆ. ಆ ಥರ ಎಲ್ಲ ಕೆಲಸಗಳನ್ನು ಟೀಮ್ ಮಾಡಬೇಕು, ನೀವು ಬರೀ ಮಾರಲ್ ಸಪೋರ್ಟ್ ಕೊಡಬೇಕು. ಈ ರೀತಿ ಸುಮಾರು 20 ಪಾಯಿಂಟ್ಸ್ ಲೀಡರ್ಶಿಪ್ಪನ್ನು ಬರೀ ವಿಜುವಲ್ಸಿಂದ ನಾವು ಹೇಳ್ಕೊಡ್ತೀವಿ. ಸೊ ದಿಸ್ ಈಸ್ ಅನದರ್ ಪಾರ್ಟ್ ಆಫ್ ದಿ ರೈಟ್ ಬ್ರೈನ್. ಇದ್ರ ಜೊತೆಗೆ ವ್ಯಂಗ್ಯ ಮತ್ತು ವಿಡಂಬನೆ. ನೋಡಿ, ವ್ಯಂಗ್ಯ ಮತ್ತು ವಿಡಂಬನೆ. ಸೊ ಇನ್ ಅದರ್ ವರ್ಡ್ಸ್, ದಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಮಾಡುವಾಗ ಅಥವಾ ಈವನ್ ಅದರ್ ಸಂವಹನೆ ಮಾಡುವಾಗ ಲೆಫ್ಟ್ ಬ್ರೈನ್ ಪ್ರಕಾರ ವೆರಿ ಸ್ಟ್ರಕ್ಚರ್ಡ್ ಆಗಿ, ಡೆಫಿನಿಷನ್ ಆಗಿ, ಅಜೆಂಡಾ ಬೇಸ್ಡ್, ಟೈಮ್ ಕಂಟ್ರೋಲ್ಡ್ ಇರಬೇಕು. ಅದರ ಜೊತೆಗೆ ರೈಟ್ ಬ್ರೈನ್ನ ಯೂಸ್ ಮಾಡಿಕೊಂಡು ಪದ್ಯಗಳು, ಹಾಡುಗಳನ್ನು ಹೇಳಬೇಕು, ವ್ಯಂಗ್ಯ ವಿಡಂಬನೆ ಇರಬೇಕು, ಸಾಂಕೇತಿಕವಾಗಿ ವಿಜುವಲಿಸ್ಟಿಕ್ ಆಗಿರಬೇಕು, ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ಶುಡ್ ಆಲ್ಸೋ ಹ್ಯಾವ್ ಸರ್ಟನ್ ಸ್ಟೋರೀಸ್ ಬಿಹೈಂಡ್ ಇಟ್ ಸೊ ದಟ್ ಪೀಪಲ್ ವಿಲ್ ಬಿ ಏಬಲ್ ಟು ರಿಮೆಂಬರ್ ಇಟ್ ವೆರಿ ಫಾಸ್ಟರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಸರ್, 1 ನಿಮಿಷ ಆಶೀರ್ವಾದ ಮಾಡಿ ಸರ್. 1 ನಿಮಿಷ ಕೇಳಿ ಸರ್. ತರಬೇತಿಯಲ್ಲಿ ಮಾತಾಡ್ತಿದ್ರೆ ಅಶ್ವತ್ಥ ರಾಮಯ್ಯ. 1 ನಿಮಿಷ. ಈ ಥರ ಕಾಲು ನಮಸ್ಕಾರ ಮಾಡಕ್ಕೆ ಬರ್ತಾರೆ ನನಗೆ ತುಂಬ ಜನ. ಬೇಡ ಅಂತೀನಿ. ಅವ್ರು ಯಾಕೆ ಬೇಡ ಸರ್, ನಿಮ್ಮದು ಜ್ಞಾನ ನನಗೆ ಬರಬೇಕು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನನ್ನ ಜ್ಞಾನ ನಿನಗೆ ಹೋಗುತ್ತೆ, ನಿನ್ನ ಪಾಪ ನನಗೆ ಬರುತ್ತೆ. ಸಾರಿ. ತರಬೇತಿಯಲ್ಲಿ ಮಾತಾಡ್ತಿದ್ರೆ ಅಶ್ವತ್ಥ ರಾಮಯ್ಯ. ಆಹಾ, ಎಂಥ ಸೊಗಸಯ್ಯ. ಬೇಜಾರು ಹೇಳುತ್ತೆ, ನಾನಿನ್ನು ಹೋಗಿ ಬರುವೆ, ನನಗೆ ಜಾಗನೇ ಇಲ್ವಲ್ಲಯ್ಯ. ಯಾಕೆಂದ್ರೆ ಕ್ಷಣದಲ್ಲಿ ಕಟ್ತಾರೆ ಪ್ರಾಸ, ಮಾಯಾಗತ್ತೆ ಎಲ್ಲ ತ್ರಾಸ ಪ್ರಯಾಸ. ಇವ್ರ ಮೇಲೆ ನಾವೀಗ ಹಾಕಬೇಕು ತುಂಬ 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 ಕೇಸ. ಅದೇಗೆ ಮೂಡಿಸ್ತಾರೆ ಇಷ್ಟೊಂದು ಮಂದಹಾಸ. ಹಾಗಾಗಿ ನಾವೆಲ್ಲರೂ ಈಗ ತೆಗೆದುಕೊಳ್ಳೋಣ ಈ ಹಾಸ್ಯ ಗೀತೆಗಳ ಕೋರ್ಸ. ಇನ್ಫ್ಯಾಕ್ಟ್ ನನ್ನ ಮೇಲೆ ಪಾರ್ಟಿಸಿಪೆಂಟ್ಸೇ ಹತ್ರ 50 ಹಾಡುಗಳು ಕಟ್ಟಿದ್ದಾರೆ. ಆಲ್ ದಟ್ ಐ ಹ್ಯಾವ್ ಕ್ಯಾಪ್ಚರ್ಡ್. ನನ್ನ ಮೇಲೆ ಹಾಡು ಬರೆದ್ಬಿಟ್ಟಿದ್ದೀನಿ ನೋಡಿ. ಅತ್ಯುತ್ತಮ ಸಂಪನ್ಮೂಲ ಸಮಯ, ಅದ ವ್ಯರ್ಥ ಮಾಡದಿರಿ ದಮ್ಮಯ್ಯ, ಸಮಯವೇ ನಿನ್ನ ಆಸ್ತಿ ನೋಡಯ್ಯ ಎಂದೆನ್ನುವ ಅಶ್ವತ್ಥ ರಾಮಯ್ಯ. ಆಹಾ, ತುಂಬ ಖುಷಿ ಆಯಿತು ಸರ್ ನೀವು ನಮ್ಮ ಒಟ್ಟಿಗೆ ಇದ್ದು ಮಾತನಾಡಿದ್ದು. ಸರ್, ನಿಲ್ಲಿ 1 ನಿಮಿಷ. ಸೊ ನಮ್ಮ
ಶ್ರೀಯುತ ಅಶ್ವತ್ಥ ರಾಮಯ್ಯ ಅವರಿಗೆ ನಮ್ಮ ಪಂಚಾಕ್ಷರಯ್ಯ ಅವರು ಕಿರುಕಾಣಿಕೆ ಕೊಟ್ಟು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೀನಿ. ಸೀನಿಯರ್ ಮ್ಯಾನೇಜರ್ HR ಹಿಟಾಚಿ ರೇಲ್ಸ್ STS ಪಂಚಾಕ್ಷರಯ್ಯ ಅವರಿಂದ ಜೋರಾದ ಚಪ್ಪಾಳೆ.